ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬೆಳಿಗ್ಗೆನೇ ಎದ್ದು ಬಂದು ಎಷ್ಟು ಮಳೆ, ನೈಟ್ ಅಂತೂ ಫುಲ್ಲು ಮಳೆ ಅಂದರೆ ಮಳೆ, ಕರೆಂಟೆಲ್ಲ ಇರಲಿಲ್ಲ, ಸೊಳ್ಳೆ ಕಾಟ. ಬೆಳಿಗ್ಗೆ ಎದ್ದು ಬಂದು ನೋಡಿದ್ರೆ ವೆದರ್ ಈ ಥರ ಇತ್ತು, ಸೂಪರ್ವಾಗಿತ್ತು, ಕೂಲಾಗಿ. 7:30 ಆರ್ 7:40 ಆಗಿದ್ರೂ ವೆದರ್ ನೋಡಿ ಯಾವ ಥರ ಇದೆ, ಕೂಲಾಗಿದೆ. ಹಿಂಗಿರಬೇಕು ವೆದರ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಎದ್ದು ಗಿಡಗಳು ನೋಡೋದೇ ಒಂಥರ ಖುಷಿ. ನೋಡಿ, ಇನ್ನೂ ಹನಿ ಆಗ್ತಾ ಇದೆ. ಚೆನ್ನಾಗಿದೆ ಅಲ್ವಾ ವೆದರ್? ಹಿಂಗಿದ್ರೆ ಕೆಲಸ ಮಾಡೋಕ್ಕೆ ಒಳ್ಳೆ ಖುಷಿ ಇರುತ್ತೆ. ಇನ್ನೂ ವೆದರ್ ನೋಡಿ, ಗಿಡದಲ್ಲಿ ಹೆಂಗೆ ನೀರು ಸುಟ್ತಾ ಇದೆ, ಖುಷಿ ಆಗುತ್ತೆ ಹಂಗೇ. ಇದೆಲ್ಲ ನೋಡ್ತಾ ಇದ್ರೇ ಫುಲ್ಲು ಮಳೆ. ಹಾಗೆಯೇ ನೈಟು ನಿನ್ನೆ ಚೆನ್ನಾಗಿ ಬಟ್ಟೆ ಒಣಗಿರೋದನ್ನ ನಾನು ಎತ್ಕೊಂಡಿಲ್ಲ, ನೋಡಿದ್ರೆ ಎಲ್ಲನೂ ಹಾಳಾಗಿದೆ. ಏನು ಮಾಡೋಕ್ಕಾಗಲ್ಲ, ಅಷ್ಟೇ. ಒಂದು ಸಲ ನನ್ನ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ, ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ. ಗುಲಾಬಿ ಗಿಡ ಅಂತೂ ಫುಲ್ಲು ಚೆನ್ನಾಗಿ ಬಂದಿದೆ ಚಿಗುರಿ. ಹಾಗೆ ಇವತ್ತಿನ ಡೇ ಸ್ಟಾರ್ಟ್. ಈಗ ಮಕ್ಕಳು ಸ್ಕೂಲ್ಗೆ ಹೋದ್ರು ಫ್ರೆಂಡ್ಸಿಗೆ. ಶನಿವಾರ ಬೆಳಿಗ್ಗೆನೇ ಅವ್ರಿಗೆ ತಿಂಡಿ ತಿನ್ನೋಕ್ಕಾಗಲ್ಲ ಅಂತ ಬ್ರೆಡ್ ಜಾಮ್ ಹಾಕ್ಕೊಟ್ಟಿದ್ದೆ. ಬ್ರೆಡ್ ಜಾಮ್ ತಿಂದ್ಕೊಂಡು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗಿದ್ರು. ಈಗ ನನಗೂ ಬೆಳಗ್ಗೆ ಹಾಕೋ ತಿನ್ನೋಕ್ಕಾಗಿಲ್ಲ, ಅದಕ್ಕೆ ಈಗ ಸ್ವಲ್ಪ ಮುದ್ದೆ ಮತ್ತು ಕರ್ಮೀನು ಸಾರು, ಹುರುಳಿಕಾಳು ಹಾಕಿ ಸ್ವಲ್ಪ ಹುಳಿಯಾಗಿ ಕರ್ಮೀನೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೋತಾ ಇದ್ದೀನಿ. ಸಖತ್ ಟೇಸ್ಟ್ ಇರುತ್ತೆ. ಸ್ವಲ್ಪ ಮುದ್ದೆ ಮಾಡ್ಕೋತೀನಿ. ನೈಟ್ದೆ ಸ್ವಲ್ಪ ರೈಸ್ ಐತೆ, ಅದೇ ಸಾಕಾಗುತ್ತೆ. ರೈಸ್ ಇದೆ, ಹಾಗಾಗಿ ನಾನೇನು ಹಾಕಲ್ಲ ಜಾಸ್ತಿ. ಅಷ್ಟೇ, ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಇದು ಬೆಳ್ಳುಳ್ಳಿ ಖಾಲಿ ಆಗಿಬಿಟ್ಟಿದೆ, ಒಂದೆರಡು ಟೊಮೆಟೊ, ಹುರುಳಿಕಾಳು ಮತ್ತು ಇಲ್ಲಿ ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಹುಣಸೆಹಣ್ಣು ಕರ್ಮೀನು ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಕಾಂಬಿನೇಷನ್. ಅದಕ್ಕಾಗಿ ಮಾಡ್ಕೊಳ್ಳೋಣ ಅಂತ. ಅದು ವೆದರ್ ಬೇರೆ ನೋಡಿ ಹೇಗಿದೆ, ಫುಲ್ಲು ಕೂಲ್ ವೆದರ್. ಹಾಗಾಗಿ ಈಗ ಸಾಂಬಾರು ಮುಗಿಸಿ ಈಗ ಸ್ವಲ್ಪ ಮುದ್ದೆನೂ ಮಾಡ್ಕೊಳ್ಳೋಣ ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ನೀಟಾಗಿ ಬರಬೇಕು ಮುದ್ದೆ ಮಾಡಿದಾಗ, ಕೈಗೆ ಅಂಟ್ಕೋಬಾರ್ದು ಜಾಸ್ತಿ, ಆಗ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಮುದ್ದೆ ಕಾಂಬಿನೇಷನ್ ಅದಕ್ಕೆ ಸಾಂಬಾರಿಗೆ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಮುದ್ದೆ ಮಾಡಿಕೊಂಡೆ. ಆಮೇಲೆ ಊಟ ಎಲ್ಲ ಮಾಡಿ ಮಲ್ಕೊಬಿಟ್ಟೆ, ಏನೂ ಶೂಟ್ ಮಾಡೋಕ್ಕೆ ಆಗಿಲ್ಲ. ಮತ್ತು ನೆಕ್ಸ್ಟ್ ಸಂಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಸಂಡೇ ಇವತ್ತು ಎಲ್ಲ ಫುಲ್ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋಣ, ಸೋಫಾ ಎಲ್ಲ ಈ ಕಡೆ ಜರುಗಿಸಿ ಎಲ್ಲ ಒರೆಸ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಎಲ್ಲ ಮಾಡೋದ ಅಂತ. ಧನುಗೂ ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಸ್ವಲ್ಪ ಹೇಳ್ಕೊಟ್ರೆ ಅವನು ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ಹಾಗಾಗಿ ಎಲ್ಲ ಮಾಡ್ತಾಯಿದ್ವಿ. ಹಿಂದೆ ಅಂತೂ ಶಾಮ ತೂತ್ಗಳಲ್ಲಿ ಎಷ್ಟು ಬಿಸಾಕಿದ್ದಾನೆ ಅಂದರೆ ಹೇಳೋಕ್ಕೆ ಆಗಲ್ಲ. ಈಗ ತೋರಿಸ್ತೀನಿ, ಅಷ್ಟು ಬಿಸಾಕಿದ್ದಾನೆ. ಎಲ್ಲನೂ ತಗೊಂಡೋಗಿ ಅದರೊಳಗಡೆ ಬಿಸಾಕೋದು. ನಾವು ಸಂಡೇ ಟೈಮ್ ಎಲ್ಲ ಕ್ಲೀನ್ ಮಾಡೋದು, ಹಂಗಾಗ್ಬಿಟ್ಟಿದೆ ಕತೆ. ಹಾಗಾಗಿ ಈಗ ಮಕ್ಕಳೇ ಸಂಡೇ ಇರ್ತಾರಲ್ಲ, ಆಗಲೇ ಸ್ವಲ್ಪ ನನಗೂ ಹೆಲ್ಪ್ ಆಗುತ್ತೆ. ಒಬ್ಳಿಗೆ ಎಲ್ಲ ಜರುಗಿಸಿ ಮಾಡೋಕ್ಕಾಗಲ್ಲ ಅಂತ ಸಂಡೇ ಟೈಮು ಡೀಪ್ ಕ್ಲೀನಿಂಗ್ ಇಟ್ಕೊಬಿಡ್ತೀನಿ. ಎಲ್ಲ ಕ್ಲೀನ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ, ಮಕ್ಕಳ ಜೊತೆ ಮಾತಾಡಿಕೊಂಡು ಅಂದ್ಬಿಟ್ಟು. ಹಾಗಾಗಿ ಧನು, ಮಮ್ಮಿ ನೋಡು ನಿನ್ನ ಮಗ ಎಷ್ಟು ಬಿಸಾಕವನೆ ಅಂತ ಇದು ಮಾಡ್ತಾಯಿದ್ದಾನೆ ನೋಡಿ. ಅಲ್ಲೆಷ್ಟು ರಿಮೋಟು ಎಷ್ಟು ದಿನದಿಂದ ಹುಡುಕ್ತಾ ಇದ್ದೀವಿ, ಸಂದಿಲ್ ಬಿದ್ದೈತೆ. ಈಗ ಹಾಗೆ ನಾನು ಸ್ವಲ್ಪ ಫ್ಲಿಪ್ಕಾರ್ಟಲ್ಲಿ ಬಾಕ್ಸ್ಗಳನ್ನ ಆರ್ಡ್ರ್ ಮಾಡಿದೆ, ರೇಷನ್ ಹಾಕ್ಕೊಳ್ಳೋಕ್ಕೆ ಬಾಕ್ಸ್ಗಳು. ಯಾವ ಸ್ವಲ್ಪ ಎಲ್ಲ ತುಂಬ ದಿನವೇ ಆಗಿತ್ತು ಅದೆಲ್ಲ. ಹಾಗಾಗಿ ಹೊಸ ಬಾಕ್ಸ್ಗಳನ್ನ ತರಿಸಿದ್ದೆ, ಎಲ್ಲ ರೇಷನ್ ಹಾಕ್ಸ್ಕೊಳ್ಳೋಣ ಅಂತ. ಇನ್ನೂ ರೇಷನ್ ಲೀಸ್ಟ್ ಮಾಡಿಸಿ ಎಲ್ಲ ಬರಬೇಕು. ಬಾಕ್ಸ್ ಅಂತೂ ಸಕ್ಕತ್ತಾಗಿದೆ, ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಎಷ್ಟು ಕೊಟ್ಟೆ ಅಂತಂದರೆ 500 ಸಮಥಿಂಗ್ ಏನೋ ಕೊಟ್ಟೆ. ಚೆನ್ನಾಗಿದೆ ಬಾಕ್ಸ್ಗಳು ಮಾತ್ರ, ತುಂಬಾ ಗಟ್ಟಿಯಾಗಿದೆ, ಎಲ್ಲ ಟೈಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಬಾಕ್ಸ್ಗಳೆಲ್ಲ. ಹಾಗಾಗಿ ಇನ್ನೂ ಓಪನ್ ಈಗ ಮಾಡಿದ್ದೀನಿ. ಇನ್ನೂ ರೇಷನ್ಗಳೆಲ್ಲ ಹಾಕ್ಕೋಬೇಕು ಅದರಲ್ಲಿ. ಇನ್ನೂ ರೇಷನೆಲ್ಲ ಲೀಸ್ಟ್ ಮಾಡಿಲ್ಲ ನಾನು. ಹಾಗಾಗಿ ಚೆನ್ನಾಗಿದೆ. ರಿವ್ಯೂ ಬಾಕ್ಸ್ದು ಕೊಡಬೇಕು ಅಂದರೆ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಗಲಿ ಲುಕ್ ವೈಸ್ ಎಲ್ಲ ಚೆನ್ನಾಗಿದೆ ಮಾತ್ರ. ಹಾಗಾಗಿ
ಏನು ಡ್ಯಾಮೇಜ್ ಪ್ರಾಡಕ್ಟ್ ಏನೂ ಕೊಟ್ಟಿಲ್ಲ. ಹಾಗಾಗಿ ನಾವು ಆರ್ಡ್ರ್ ಮಾಡಿದಾಗಲೇ ಅದನ್ನು ನೋಡಿ ನಾವು ಆರ್ಡ್ರ್ ಮಾಡ್ಕೋಬೇಕು. ಯಾಕಂದರೆ ರಿಟರ್ನ್ ಇದೆಯಾ ಏನು ಅಂತ. ರಿಟರ್ನ್ ಇದ್ದರೆ ಮಾತ್ರ ನಾವು ಆರ್ಡ್ರ್ ಮಾಡಿಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿನೇ ನಾನು ನನ್ನ ತಂಗಿ ನೋಡ್ತಾಯಿದ್ವಿ, ಚೆನ್ನಾಗಿ ಬಂದಿದೆ ಅಲ್ವಾ ಅಂದ್ಬಿಟ್ಟು. ಇದನ್ನು ಈಗ ಎತ್ತಿಡಬೇಕು. ಶ್ಯಾಮಂಗ್ ಕಣ್ಣಿಗೆ ಕಾಣಿಸ್ಬಾರ್ದು, ಇಲ್ಲ ಅಂದರೆ ಎಲ್ಲ ಅಷ್ಟೇ ಹೊಡೆದ್ಬಿಡ್ತಾನೆ. ಎಷ್ಟು ಗಟ್ಟಿ ಇದೆ ಗೊತ್ತಾ, ಚೆನ್ನಾಗಿದೆ ಮಾತ್ರ. ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಟ್ರಾನ್ಸ್ಪರೆಂಟ್ ತರಿಸಿದೆ, ಚೆನ್ನಾಗಿದೆ ನೋಡಿ. ಆಗಲೇ ಬಂದ ಚೀಟೆ. ಹಿಂಗೆಲ್ಲ ಧನು ಎಲ್ಲ ಜರುಗಿಸ್ತಾ ಇದ್ದಾನೆ. ಜರುಗಿಸಿ ಎಲ್ಲ ಈಗ ಎತ್ತಿ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಎಲ್ಲ ಮುಗಿಯುತ್ತೆ. ಶಾಮನ್ ಎತ್ಕೊಂಡು ನನಗಂತೂ ಮಾಡೋಕ್ಕಾಗಲ್ಲ. ಹಾಗಾಗಿ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಎಷ್ಟು ಗಲೀಜು ಮಾಡಿದ್ದಾನೆ ನೋಡಿ. ಎಷ್ಟು ಎಲ್ಲ ಪರ್ಫ್ಯೂಮು ಅದು ಇದು ಎಲ್ಲ ಇಲ್ಲೇ ಬಿಸಾಕಿದ್ದಾನೆ. ದನದೊಂದು ಚಿಕ್ಕ ಚಿಕ್ಕ ಆಟ ಸಾಮಾನು, ಬಾಚಣಿಗೆ ಎಲ್ಲನೂ ಬಿಸಾಕಿ ಎಲ್ಲ ಎತ್ತಿದ್ದು ಮಾಡಿದ್ದಾನೆ. ಆ ಗೋಡೆಗಳಂತೂ ನೋಡೋಕ್ಕೆ ಆಗ್ತಿಲ್ಲ. ಈಗ ಮಿಷಿನ್ಗೆ ಬಟ್ಟೆನೂ ಸಹ ಹಾಕ್ಬಿಟ್ಟಿದ್ದೀನಿ. ಬಟ್ಟೆನೂ ಎಲ್ಲ ಹಾಕ್ಬಿಡ್ಲಿ ಅಂದ್ಬಿಟ್ಟು ಬಟ್ಟೆ ಹಾಕ್ತಾಯಿದ್ದೆ. ಮಕ್ಳದ್ದು ಯೂನಿಫಾರ್ಮ್ ಎಲ್ಲ ಒಂದು ರೌಂಡ್ ಹಾಕ್ಬಿಡೋದ ಅಂತ. ಬೆಡ್ಶೀಟ್ಗಳು ಹಾಕ್ಬೇಕಿನ್ನೂ. ಪಾತ್ರೆನೂ ಎಲ್ಲ ತೊಳೆದಿಟ್ಟಾಗಿದೆ. ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಹೊತ್ತೇ ಮಾಡಿಕೊಂಡ್ರೆ ಸರಿ, ಆಮೇಲೆ ಮಾಡೋದಂದರೆ ನಿಜವಾಗ್ಲೂ ಮಾಡೋಕ್ಕೆ ಆಗಲ್ಲ. ಇವತ್ತು ತಿಂಡಿಗೂ ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ಮಾಡಿಬಿಡೋದ ಅಂದ್ಬಿಟ್ಟು ನೆನೆಸಾಕಿದ್ದೀನಿ ರವೆ ರೊಟ್ಟಿ ಮಾಡಿಬಿಟ್ಟು ಸ್ವಲ್ಪ ರವೆ ಗೋಧಿ ಹಾಕ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ರವೆನ ಮೊದಲೇ ನೆನೆಸ್ಬಿಡ್ಬೇಕು ಚೆನ್ನಾಗಿ. ಉಪ್ಪು ಹಾಕ್ಬಿಟ್ಟು ನೆನೆಸ್ಬಿಟ್ರೆ ಚೆನ್ನಾಗಿ ನೆಂದೋಗುತ್ತೆ. ಆಮೇಲೆ ಚೆನ್ನಾಗಿ ಇದು ಮಾಡಿಬಿಟ್ಟು ದೋಸೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಬೇಕಾದರೆ ನಾವು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲನೂ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ತೆಳ್ಳಗೆ ಬರುತ್ತೆ, ಸಖತ್ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾನು ಕಾಂಬಿನೇಷನು ಚಿಕನ್ ಮತ್ತು ಚಿಕನ್ ಫ್ರೈ ಮತ್ತು ಇದು ಮಾಡಿದ್ದೀನಿ, ಚಟ್ನಿ ಮಾಡಿದ್ದೀನಿ. ಆದರೆ ಚೆನ್ನಾಗಿರುತ್ತೆ. ಅದಕ್ಕೆ ಇವನೇ ಬಿಸಾಕ್ಬಿಟ್ಟು ನೋಡ್ತಾ ಇದ್ದಾನೆ ಎಲ್ಲ ಬಿಸಾಕಿದ್ದೀನಿ ಅಂತ. ಒಂಥರ ಅವ್ನ ರಿಯಾಕ್ಷನ್ನೇ ಇಷ್ಟ ನನಗೆ ನೋಡಿ. ಎಲ್ಲ ಹೆಂಗೆ ಬಿಸಾಕಿದ್ದಾನೆ. ಇನ್ನು ನೆಕ್ಸ್ಟ್ ವಾರ ಎತ್ತಿದ್ರೆ ಅಷ್ಟೇ ಇರುತ್ತೆ. ಅಪ್ಪ, ನನ್ನ ರೂಮು ಒಂದು ಕ್ಲೀನ್ ಆಯಿತು. ಎಲ್ಲ ಪೈಂಟ್ ಅಂತೂ ಈಗಲೇ ಓಡಿಸಲ್ಲ. ಪೈಂಟ್ ಈಗ ಓಡಿಸ್ಬಿಟ್ರೆ ಎಲ್ಲ ಗೀಚಿ ಎಲ್ಲ ಇಟ್ಟಿರ್ತಾನೆ. ಹಾಗಾಗಿ ಪೈಂಟ್ ಏನೂ ಓಡಿಸ್ತಾ ಇಲ್ಲ. ಅವನಿಗೆ ಗೊತ್ತಾಗಬೇಕು ಏನು ಗೀಚಬಾರ್ದು ಅಂತ. ಆಗ ಎಲ್ಲನೂ ಒಡ್ಸೋದ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ. ಇನ್ನೂ ಎಲ್ಲ ವಾರ್ಡ್ರೋಬು ಕ್ಲೀನ್ ಮಾಡಬೇಕು. ಸ್ವಲ್ಪ ಹಂಗೆ ಇದು ಬಟ್ಟೆಗಳು ಎತ್ಕೊಂಡಿದೆ ಎಲ್ಲ ಹಂಗೆ ತುರುಕಿಟ್ಟಿದ್ದೀನಿ. ಅದನ್ನು ಕ್ಲೀನ್ ಮಾಡಬೇಕು ಒಂದೊಂದಾಗಿ. ಒಟ್ಟಿಗೆ ಎಲ್ಲ ಮಾಡ್ತೀವಂದರೆ ನಿಜವಾಗ್ಲೂ ಆಗಲ್ಲ. ವೆದರ್ ಅಂತೂ ಫುಲ್ಲು ಕೂಲಾಗಿ ಚೆನ್ನಾಗಿದೆ ಅಷ್ಟೇ. 2 ಡೇಸಿಂದ ವೆದರ್ ಅಂತೂ ಸೂಪರ್ಬಾಗಿದೆ. ನಾನು ಹಿಂಗಿದ್ರೆ ವೆದರ್ ನೀಟಾಗಿ ಬಿಸಿಲಿದ್ರೆ ಅಂತೂ ತಿಂದ್ಬಿಟ್ಟು ಯಾವಾಗ ಮಲ್ಕೊಬಿಡೋಣ ಅನಿಸುತ್ತೆ ನನಗಂತೂ. ಚಳಿ ಇದ್ದಾಗ ಒಬ್ಬೊಬ್ಬರಿಗೆ ಮಲ್ಕೊಬಿಡೋಣ ಅನಿಸುತ್ತೆ ಹಾಗೆ.